ಒಂದೊಂದೇ ಪ್ರಶ್ನೆ ಕೇಳಿದ್ರೆ ಉತ್ತರಿಸಬಲ್ಲೆ, ಎಲ್ಲಾ ಪ್ರಶ್ನೆಗಳು ಒಮ್ಮೆಲೆ ಕೇಳಿದ್ರೆ ಹೇಗೆ ಉತ್ತರಿಸ್ಲಿ? ಹೌದೇ, ಇಲ್ಲಿ ಮಧು ಬಂದಿದ್ದೇನೆ. ಮೊದಲು ಪ್ರಸಾದ ತಗೊಳ್ಳಿ. ಈಗ ನಾವು ಹೇಳಿಕೆ ಮತ್ತೇನಿದೆ? ಏನಿಲ್ಲ, ಇನ್ನೇನು ಇಷ್ಟೊತ್ತಿಗೆ ಮಧುಚಂದ್ರನು ಬರ್ಬೋದು. ನೋಡಿ, ನೀವು ಮಿಲ್ನಲ್ಲಿ ಬೆಳೆದು ತುಂಬಾ ಸುಸ್ತಾಗಿದ್ದೀರಾ. ಬನ್ನಿ, ಮೊದಲು ಊಟ ಮಾಡಿ ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡಿದಂತೆ. ಇಲ್ಲ ಸುಮಿತ್ರ, ಮಧು ಬಂದ ನಂತರ ಊಟ ಮಾಡಿದ್ರೆ. ಹೌದು, ನೋಡಿ, ಮಧುಚಂದ್ರನ ನೋಡ್ತಾ ಇದ್ರೆ ನೌಕರಿಗಾಗಿ ಅಲ್ಲಿಯೋದನ್ನ ನನ್ನ ಮೈದಿನ ಮಧುಚಂದ್ರನ ಕಣ್ಣಲ್ಲಿ, ನನ್ನ ಕಣ್ಣಲ್ಲಿ ಕೂಡ ನೋಡೋದಕ್ಕಾಗ್ತಾ ಇಲ್ಲ ರೀ. ಅವನನ್ನ ನೋಡ್ತಾ ಇದ್ರೆ ನನಗೆ ದುಃಖ ಒಂದು ಕ್ಷಣ ಕೂಡ ತಡೆಯೋದಕ್ಕಾಗ್ತಾ ಇಲ್ಲ. ಹೌದು ಸುಮಿತ್ರ, ಮಧುಚಂದ್ರನಿಗೆ ಉದ್ಯೋಗ ಕೊಡಿಸಿ ಮದುವೆ ಮಾಡಿದರೆ ನನ್ನ ತಾಯಿನ ಕೊಟ್ಟ ವಚನ ನಡೆಸಿಕೊಟ್ಟಂತೆ ಆಗುತ್ತದೆ ಸುಮಿತ್ರ. ನನ್ನ ತಾಯಿ ಹಸುನೀಗುವ ಮುನ್ನ ಬಿಕ್ಕಿ ಬಿಕ್ಕಿ ಎತ್ತು ಮಧುಚಂದ್ರನ ಕಾಡುವ ಭಾರ ನಿಲ್ಲಲ್ಪಟ್ಟು ತುಂಬ ನೀರನ್ನು ತಂದು ನೋಡಿದರೆ ಈಗಲಾದರೆ ದುಃಖ ಉಕ್ಕಿ ಬರಲಿಲ್ಲ. ನೋಡಿ, ಸತ್ತವರನ್ನು ನೆನೆಸ್ಕೊಂಡು ಮಾತ್ರ ಏನು ಫಲ? ಇಂದಲ್ಲ ನಾಳೆ ನಾವು ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋಗಬೇಕು. ಈ ಜಗತ್ತಿನಲ್ಲಿ ಯಾರು ಶಾಶ್ವತವಾಗಿ ಉಳಿತಾರೆ ಹೇಳಿ? ಸಂಸಾರ ಎಂಬ ಮಹಾಸಾಗರದಲ್ಲಿ ಸತ್ಯ, ನೀತಿ, ನ್ಯಾಯ ಎಂದು ನಾವೇ ನಡೆಗೋಗಿರೋದು. ನೋಡಿ, ನಾವೇ ಪುಣ್ಯವಂತರು. ನೋಡಿ, ಹಿಂದೆ ನಡೆದಿದ್ದನ್ನೆಲ್ಲನೂ ಮರೆತು ಮುಂದೆ ನಡೆಯೋದ್ರ ಬಗ್ಗೆ ಯೋಚನೆ ಮಾಡಿ ನಡೆದಾಗೆ ಅಲ್ವಾ ನಾವು ಹುಟ್ಟಿದಕ್ಕೆ ಸಾರ್ಥಕ ಆಗೋದು. ಹೇಳಿ ಸ್ವಾಮಿ. ಸುಮಿತ್ರ, ಮುತ್ತಿನಂತ ಮಾತನಾಡುತ್ತಿರುವ ನಿನ್ನಂತವರನ್ನ ಹೆಂಡತಿಯಾಗಿ ಪಡೆದದ್ದು ನಾನೇ ಪುಣ್ಯವಂತ. ನಿನ್ನ ಮಾತಕ್ಕೆ ಶೀಶಿಯಾದ ಈ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ಊಟ ನಿಧಿಯನ್ನು ಬಿಟ್ಟು ಹಾಗೆ ಕೇಳಬೇಕರಿಸಿದ್ದೆ ಸುಮಿತ್ರ. ಸುಮಿತ್ರ, ನೀನೆಷ್ಟು ಜಾಲಿ! ಎಂದಿಗೆ ಈ ಕಲಿತ ವಿದ್ಯೆ ಸಾರ್ಥಕವಾಯಿತು. ಸಾಕು ಸಾಕು, ತುಂಬಾ ಹೊಗಳ್ತಾ ಇದ್ದೀರಾ. ಹೊಗಳಿಕೆ ಮಿತಿ ಮೀರ್ತಾ ಇದೆ. ಎಣ್ಣೆಗೊಂದು ಕೊಡುವೆ ಶ್ರೀಮತ್ತು. ಸಿಹಿ
ಓ ಪ್ರಿಯೆ, ನೀನಂದ್ರೆ ತುಂಬಾ ಇಷ್ಟ. ಮನೆಯಲ್ಲಿ ಎಲ್ಲರೂ ಇದ್ದಾರೆ, ನನ್ನ ನಾಚಿಕೆ ಆಗುತ್ತೆ. ಬಿಡು ಅಂದ್ರೆ ಬಿಡೋದು ಮನಸ್ಸಿಗೆ ಬರೋದು. ಹಣ್ಣು ಬೇಕೇನ್ರಿ? ಹಣ್ಣು ತಾಜಾ 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 ದ್ರಾಕ್ಷಿ ಹಣ್ಣಿದೆ, ಇವು ಬೇಡ. ಸೇಬು ಹಣ್ಣು ಅದಾವು, ಪ್ಯಾರ್ಲೆ ಹಣ್ಣು ಅದಾವು. ಯಾರಿಗೆ ಯಾವ್ದು ಬೇಕಂದ್ರೆ ದಡ 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 ಕೊಟ್ಬಿಡ್ತೀನಿ. ಅಲ್ಲ, ಅನ್ನ ಕೂತು ನೋಡಿದ್ರೆ ಎದಕ್ಕೆ ಬರ್ತೈತಿ? ಹಣ್ಣು ತಿಂದಾರ ನೋಡು, ರುಚಿ ಹೆಂಗದವು ಅಂತ ಗೊತ್ತಾಗ್ತಾವು. ನೀನು ತಿನ್ಲಿಕ್ಕೆ ಅಷ್ಟೇ ಆಯ್ತು, ನೀನು ಲವ್ವರಿಗಾರ ಒಯ್ದು ಕೊಡ.
ಜೈ ಆರ್ ಸಿ ಆದ್ರ ಹವ ಕೈಲಾಸದ ರಸಬೂರಿ ಮಾವಿನ ಹಣ್ಣ ನಿನ ಮೇಲೆ ಕಣ್ಣ ರಸಬೂರಿ ಮಾವಿನ ಹಣ್ಣ ನಿನ ಮೇಲೆ ಹತ್ತಿರ ಬಾರೆ ಓ ಹತ್ತಿರ ಬಾರೆ ಓ ಮಡ್ಡಿಯ ಹೊಲದ ಮಾವ ಏನಾಯ್ತು ನಿನ್ನ ಕಾವ 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 ಏ ಹುಡುಗಿ ಹಿಂಗಕ್ಕ ಮಾಡ್ತೀಯ ಮಗ ಏ ಮಾವ ಹಿಂಗೆ ಕಾವ ಮಾಡ್ತೀನಿ ಮಗ ಏ ಮಾವ ಹಿಂಗೆ ಕಾವ ಮಾಡ್ತೀನಿ ಮಗ ಪ್ರೀತಿ ಕದ ದೊಡ್ಡ ಮಗನ ಹುಡುಗಿ ನಿನ್ನ ಕಂಡ ನಾನು ಮತ್ತೊಂದು ದೊಡ್ಡ ಸೈತಾರೆ ಸೈತಾರೆ ಪಪ್ಪಿದೆ 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 ಪಾರಾನ ಪಾರಾನ ಪಪ್ಪಿದೆ 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 ಪ್ರೀತಿಯ ಪಾರಿವಾಳ ಪಾರಿವಾಳ ಗೆಳೆಯ ಮನಸ್ಸಿಗೆ ಸರಮಳ ಹಾರುವಂತ ಗೆಳೆಯ ನಿಲ್ಲೆ ನನ್ನ ನೀರು ಹಣ್ಣ ಯಾಕಪ್ಪ ದಾರಿ ಗುಂಟ ಹೋಗೋರ್ನ ನಿಲ್ಸಕತ್ತಿಯಲ್ಲ ಏನು ಕೆಲಸ ಐತ್ ನನ್ನ ಹತ್ರ ಒಗ್ಗ ನಿನ್ನ ದಾರಿ ಗುಂಡ ಅಷ್ಟ ಯಾಕಲೆ ಕುಂತ್ರು ನಿಂದ ಚಿಂತೆ ನಿಂತ್ರು ನಿಂದ ಚಿಂತೆ ಮಲ್ಕೊಂಡ್ರಂದ್ರೆ ತೀರಾ ಒಗ್ಗಡಂಗ ಲಬ 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 ಹೋಗ್ತದೆ ನೋಡಿ ಅಂದ್ರ ಇನ್ನೂ ಆಗಿಲ್ಲಲ್ಲ ಹಂಗ ಹೋಯ್ಕೊಳಂದು ತಿರ್ಗಾ ಮುರ್ಗಾ ಬಳ್ಳ ಬಳ್ಳ ಅದನ್ನ ಯಾಕೆ ಹತ್ತಲಲ್ಲಿ ಕಣ್ಣರ ಹುಡುಕಿ ಅಪ್ಪು ಹೌದು ಎಷ್ಟು ಸಲ ಹತ್ತು ಹತ್ತು ಹತ್ತ ಇತ್ತ ಹೊರಳಾಡಿ ಆಸಿ ಕೂಡ ಒಂದೊಂದು ನಮೂನಿ ನರಕತವ ಅಲ್ಲ ನಿನ್ನೆ ಏನ್ ಇವತ್ತು ವಿಚಾರ ದಿನಕ್ಕೆ ಒಂದೊಂದು ನಮ್ಗೆ ಯಾಕ ಹಣ್ಣಿನ ಬುಟ್ಟಿ ಇವತ್ತಲ್ಲ ಏನ್ ವಿಚಾರ ಏನು ಮಾಡೋದು ಬಿಡ ನೀನು ಏಯ್ ಅಲ್ಲ ರೊಕ್ಕ ಕೊಡಲ್ಲ ಹಂಗ ಬಾಯಿ ಹಾಕೊಂತಲ್ಲ ನೀನು ಅಂತೀನಿ ನಾನು ಮಾಡು. ಏನು ಮಾತಾಡ ರೊಕ್ಕ ತಗೊಳ್ಸಿ ತಿಂದಿಲ್ಲ ಈಗ ಆಮೇಲೆ ಆಮೇಲೆ ಕುಕ್ಸಕ್ಕೆ ಬರ್ತಾವ ನೀನು ನೀನು ಏನು ಮಗಲ್ಲ ಕೊಟ್ಟು ನೋಡ್ತೀನಿ ನೋಡ್ತೀನಿ ಕೊಡ್ಲಿಲ್ಲ ಅಂದ್ರೆ ಬಿಡ್ತೀನಿ ಅಂತ ನಾನು ನಾನು ಅಂತ ಮಗ ಅಲ್ಕದ ಏನು ಮಾಡೋದು ಸಾವುಕಾರ ಮನೆಯೊಳಗ ಬೆಳಿಗ್ಗೆಯಿಂದ ರಾತ್ರಿ ದುಡ್ದು ದುಡ್ದು ಸಾಕಾಗೈತು ಎಷ್ಟು ದುಡಿದ್ರು ಮತ್ತೆ ಸಂಜೆಗೆ ಹೊಟ್ಟೆಗೆ ಇರೋಂಗ ಇಲ್ಲ ಅದಕ್ಕೆ ಹೆಂಗು ಸರ್ಕಾರದವರು ಬಡವರಿಗೆ ಅಂತ ಸಾಲ ಕೊಡಕತ್ತಿದ್ರ ಆ ಸಾಲ ತಗೊಂಬಂದು ನಾನು ಹಣ್ಣು ಮಾರಕ ನಿಂತೀನಿ ಬೇಕನ್ನ ತಗೊಂಬತ್ತ ಕೊಡೋಲ್ಲ ಹುಡುಗಿ ಯಾವ ಬೇಕು ನೀನಾಗಿ ಕೊಟ್ಟಂದ್ರ ಈ ಮಗ ಬಿಡ ಮಗ ಅಲ್ಲ ಅಲ್ಲ ಕೊಡೋದೇ ನೋಡ್ತಾನೆ ಹಣ್ಣು ಹೆಂಗ ಅದವನ ನೋಡ್ಬೇಕು ಕೊಡ ನೋಡಂತೆ ದೊಡ್ಡದು ಬೇಕಾ ಸಣ್ಣ ದೊಡ್ಡದು ಕೊಟ್ರು ಓಕೆ ಸಣ್ಣ ಕೊಟ್ರು ಓಕೆ ಎತ್ತಾಗಿ ನೀ ಕೊಟ್ರ ಸಾಕು ಬಿಡ ಮಗನಲ್ಲ ಕೊಡು 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 ಅಂದ್ರ ಬರಗೆಟ್ಟ ಬಾಯಿಗೆ ಯಾವ್ದು ಸಿಕ್ಕರು ಏನಾಯ್ತು ದೊಡ್ಡ ವಾರ ಆಗ್ಲಿ ಸಣ್ಣ ವಾರ ಆಗ್ಲಿ ಮೆಣಸಿಕಾಯ ಮೆಣಸಿಕಾಯಿ ತಂದಿಲ್ಲ ತಂದಿದ್ರು ಕೊಡ್ತಿದ್ದೆ ಅವನಿಗೆ ಬಿಡ್ತಿದ್ ನಾನು
ಏನ್ ಹಣ್ಣು ತಿನ್ನ ನಿನ್ನ ತಿಂದು ಹಣ್ಣು ನೋಡು. ಹಾ ಮಿರಿ 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 ಮೇನ್ಸ್ತ ನೋಡ ನಿನ್ನ ಹಣ್ಣ ಹಂಗ ನೋಡಿದ್ರೆ ಭಯಾಗ ನೋಡಿಲ್ಲ ನಮ್ಮ ಹನುಮಂತನ ಭಯ ನೋಡ ಜಲ್ದ ಹಂಗ ಟಾಟಾ 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 ಎಲ್ಲರ ಚೆಕ್ ಮಾಡಲ್ಲ ನಾಳೆ ಅಲ್ಲ ತಳಿಗೆ ಖಾಲಿ ಹಾಗೇ ಬಿಟ್ಟೆ ಮತ್ತೆ ನೀನು ಅದಕ್ಕ ನಿನ್ನ ಕೈ ಬಿಟ್ಟು ಕೆಳಗನ ಕೈ ಹಾಕ್ತಾರ ಕೆಳಗ ಅನ್ನೆ ಹೇಳು ನಿನ್ನ ಸಲುವಾಗ ಹಾ ಚಿಂತಿ ಮಾಡಿ 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 ಸ್ವರ್ಗ ಕಟ್ಬಿಟ್ಟಂದ್ರ 4 kg ಕಮ್ಮಿಯಾಗೇನೆ 69 ಅದಾನೆ ಅಷ್ಟ ನೋಡ 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 ಏನಿಲ್ಲ ನಂಗೆ ತೋರ್ಸಕ್ಕಂತ ಬಂದೆ ಅಂದ್ರೆ ನೀನು ಹೌದು ಬಿಡು ನಿನ್ನ ನೋಡಿದ್ರೆ ಗೊತ್ತಾಕೈತಿ 4 kg ಕಮ್ಮಿ ಆಗಿ ಅಂತ ಯಾಕಂದ್ರೆ ಭಾಳ ದಿವಸಕ್ಕೆ ಬೆಟ್ಟಾಗಿಲ್ಲ ಹೋಗ್ಲಿ ಬಿಡು ನೀನು ಅಷ್ಟೇ ಯಾಕೆ ಚಿಂತೆ ಮಾಡ್ಬೇಕು ಚಿಂತೆ ಮಾಡಿದ ನಾನು ಹಾಲು ಮೊಸರು ಮಾರೋದು ಬಿಟ್ಟು ಎಷ್ಟಂತ ಮಾಡಲಿ ಅದ್ರದ್ದು ರೊಕ್ಕ ಕೊಡಕ್ಕೆ ನನಗೂ ಬೇಕಾಕೈತ ಅದಕ್ಕೆ ನೀನೇನಾರ ಹೂ ಅಂದ್ರೆ ನಾನು ನಿನ್ನ ಮದುವೆಯಾಗಿ ನಿನ್ನ ಜೊತೆ ನಾ ಇರ್ತೇನೆ ಹೌದಾ ಹಾಂ ಹೋಗ್ತಾರೆಲ್ಲ ಕಡೆ ಪಕ್ಕಡೆ ಜುಮ್ಮ ಬಂದ ಬಿಟ್ಟೆ ದುಡ್ಡಿಗೆ 2015 ಹಿಡಿದು 24 ಬಂತು ಎಲ್ಲ ದುಡ್ಡು ಕೇಳಾರ ತಗ ಮಾವ 100 ರೂಪಾಯಿ ಅಂತ ಯಾರು ಕೊಡಲ್ಲ ನಮ್ಮ ಹಣೆ ಬರಕ್ಕೆ ಎಲ್ಲ ದುಡ್ಡು ಕೇಳಾರ ಬರ್ತೀರಿ ಬಿಡ ಅದ ಆಮೇಲೆ ಮಾತು ಹೋಗಿ ಅನ್ಮೆ ಆ ನಿಮ್ಮಪ್ಪ ರಾಜಾಗ ಎಷ್ಟು ದುಡ್ಡು ಬೇಕು ಒಮ್ಗೆ ಕೇಳೋಣ ಒಮ್ಗೆ ಕೊಟ್ಟ ಧರ್ಮಸ್ಥಳಕ್ಕೆ ಮದುವೆ ಆಗಿಡೋಣ ಅನ್ಮೆ ಏ ತಡಿ ತಡಿ ಐತಿ ಐತಿ ಅನ್ಮೆ ನಿನ್ನ ಸಲುವಾಗ ಅನ್ಮೆ ನಿನ್ನ ಸಲುವಾಗ ನನ್ನ ಭಾಳ ನನ್ನ ಜೀವ ಮರ 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 ಅನ್ಸ್ಬೇಡ ನನ್ನ ಮಾರಾಣೆ ಆಯ್ತು ನಿನ್ನ ಹತ್ರ ಎಷ್ಟೈತಿ ಮೊದಲು ತೆಗೆದು ಕೊಡು ಅದನ್ನೆಲ್ಲ ನೋಡ್ತೀನಿ 100 ರೂಪಾಯಿ ಎಷ್ಟನ್ನಾಗಲಿ ಕೊಡು ಆದ್ರೆ ಕೊಟ್ಟಿನಂತ ಹೇಳ್ಕೊಂಡು ಚಿಂತೆ ಮಾಡಿ ಸ್ವರ್ಗಕ್ಕೆ ಹೋಗ್ಬೇಡ ಮತ್ತೆ ಇಲ್ಲೇಳ ಹಾ ನೀ ನನ್ನ ಮೇಲೆ ನಿನ್ನ ಮೇಲೆ ಪ್ರೀತಿ ಇದ್ರ ಸಾಕು ನಾ ಪುಂಡಿ ಪಲ್ಯ ರೊಟ್ಟಿ ತಿಂದ್ರ ಹಾಲು ಮಾರಿದೆಲ್ಲ ರೊಕ್ಕ ತಂದು ನಿನ್ನ ಕೈಯಾಗ ಕೊಡ್ತಾನೆ ಹಣ್ಮೆ ಯಾರು ಒಂದ ಮಾತು ಹೇಳೋದು ಹೇಳು ನನ್ನ ಮಾತ್ರ ಮಾಡಕ್ ಹೋಗ್ಬೇಡ ಒಂದ್ಸಲ ಜೈ ಆಚಿಗೆ ಅಂತ ಅಂತೀನಿ ಜೈ ಆರ್ಸಿಬಿ. ಹಾ? ಏನೋ ಅಂದವ ಮಾವ ಗೊತ್ತಾಗ್ಲಿಲ್ಲ ನನಗೆ. ಅಲ್ಲ ಕಾನ ಆತು ಈಗ ನಿನ್ನ ಹತ್ರ ಎಷ್ಟು ಅದಾವ ನೋಡು ಅಷ್ಟು ಕೊಡು ಅವನ್ನೆಲ್ಲ ಒಯ್ದು ನಮ್ಮ ಅಪ್ಪನ ಕೈಯಾಗ ಕೊಟ್ಟು ಆಗ್ಲಿ ತಗೋ ಈ 100 ರೂಪಾಯಿ ಐತಿ ಹಿಡ್ಕೋ ಇನ್ನೊಂದ್ಸಲ ಬಂದಾಗ ತಗಂಬವ ಅಂತ 1000 ರೂಪಾಯಿ ಕೊಟ್ಟೋಗ ಎಲ್ಲರೂ ಬರೀ ಕೇಳೋದ ಉಟ್ಗೆ ಬೇಡ ತಗೋ ಈ 100 ರೂಪಾಯಿ ಇಟ್ಕೋ ಅಲ್ಲ ಕಿಸಬಾಯಿ ಹಂಗ ಏನು 500 100 ತಗದು ಕೊಡ್ತಾನ ಅದಕ್ಕೆ ಈಗ ಸೊಂಟ ಹೊಳ್ಸಡಕತ್ತಲ್ಲ ಕೊಡ್ತಾನಂದು ನನ್ನ ಕೈಯಾಗ ಕೊಡ್ತಾನ ವಾಪಸ್ ಇಟ್ಕೊಂತಾನಲ್ಲ ಇವನು ಅಂತೀನಿ ಎಷ್ಟು ಅನ್ಮೆ ಹಾ ತಗ ಈ 100 ರೂಪಾಯಿ ಏನೋ ಇದ್ದಾದ ಮುಂದೆ ಕೊಡವ ಅವನೊಬ್ಬನ ಅವ್ನು ಕೊಡು ಈಗ 100 ರೂಪಾಯಿ ಇಟ್ಕ ಕೈ ಬಂದು ಸ್ವಲ್ಪ ನಿಂದು ಇಷ್ಟ ಅಂತ ನಮಗೆ ಗೊತ್ತಾಗತ್ತೆ ತಡಿ ನಾಳೆ ಹಾಲು ಮಾರಿದ್ದೆಲ್ಲ ತಂದು ನಿನ್ನ ಕೈಯಾಗ ಕೊಡ್ತಾನೆ ವಾರ ಕೊಡ್ತಾನೆ ತೋತಾನೆ ಹನಿಮೆ ಏನು ನಿನ್ನ ರೂಪ ಏನು ನಿನ್ನ ನಡಿ ಏನು ನಿನ್ನ ಮುಸುಂಬಿ ಅಂತ ಗಲ್ಲ ಏನು ನಿನ್ನ ಮೂಗು ಗದಗ ಮಾತಾಡ್ತಿದ್ದು ಮಟನ್ ಮಂದಿರೋ ಮಿರ್ಚಿ ಗದಿ
ಹಣ್ಣೆ ನಿಂದ ಅದು ಹಂಗ ಏಯ್! ಇದು ಇಲ್ಲ ಒಗೆಯ ಒಂದ ಜನದಾಗ ಉರು ಬೆದಸಲಿ ಯಾರು ಬೇಡ ಅಂತಾರ? ಶ್ರೀನಿವಾಸ ಕೈಯಿಂದ. ಮಾತು ಮಾತಿಗೂ ಗೆಡ್ಡಿ ಆಗಿ ಬೇಡ ಮತ್ತೆ ನೀನು. ಅಲ್ಲಿ ನೋಡಲ್ಲಿ ನಮ್ಮ ಮಾವು ಬರಕತ್ತಾನಲ್ಲಿ ಎಲ್ಲಿರನ ನಿಂಗ ಬಂದ ನೋಡಲ್ಲಿ. ಎಲ್ಲರನ ನಿಂಗ ಎಲ್ಲೆಲ್ಲಿ ಹುಡುಕ್ ಬಂದಾನ ಏನ ಒಂದು ಗೊತ್ತು ನೋಡ್ರಿ ಎಲ್ಲಾ ಊರು ಸುತ್ತರ ಬಂದ್ಬಿಟ್ಟನ ಅನ್ನೆ ನಾಳೆ ನಮ್ಮ ಹೊಲ ಐತಲ್ಲೇ ಹುಲ್ಲು ಇಷ್ಟು ಮಠ ಬೆಳೆದೈತಿ ತೆಂಗಿನ ಮರನೂ ಅದಾವು ಅಲ್ಲಿ ಬಂದ್ಬಿಡ ಇಂಥ ನಿಂಗ ಮಂಗ ಯಾರು ಕಾಟಿರಲ್ಲ ಮತ್ತೆ ಅಲ್ಲಿ ಕುರು ಹಚ್ಕೊಂಡವನ ಆಯ್ತಾಯ್ತು ಬರ್ಲ್ಯಾ ಮರದ ಕೆಳಗೋದಿಲ್ಲ. ಬರ್ಲ್ಯಾ ಹೋಗು ಬೇಡ ಹುಡುಗಿ ನನ್ನ ಬಿಟ್ಟು ಹಾಡಗರಿಯಲ್ಲಿ ಕೈಗೊಂಡು. ಹೋಗು ಬೇಡ ಹುಡುಗಿ ನನ್ನ ಬಿಟ್ಟು ಮರದಾರಿಯಲ್ಲಿ ಕೈಗೊಂಡು. ಹೋಗಬೇಡ ಹುಡುಗ ನನ್ನ ಬಿಟ್ಟು ಹೋಗಬೇಡ ಹುಡುಗ ಮಕ್ಕಾಲ ಮಕ್ಕಾಬುಲ್ಲ ಲೈಲ ಓ ಲೈಲ ಮಕ್ಕಾಲ ಮಕ್ಕಾಬುಲ್ಲ ಲೈಲ ಓ ಲೈಲ ಥೋಡಾ ಮಗನ ಅಲ್ಲ ಯಾಕ ಭಾಳ ಒತ್ತಾಯ ಮಾಡಕತ್ತಾರ ಬೇಡಪ್ಪ ನಾಡು ಮಳೆ ತನಕತ್ರ ಈಗ ಹೋಗಬೇಡ. ನಾ ಬದ್ದ ಮಗನ ಬರ್ತಾನೆ ನೆಕ್ಸ್ಟ್ ನೋಡೇ ಬಿಡ ನಾನಿಲ್ಲ ಅಂತ ಪ್ರೀಚೆ ಪ್ರೀಚೆ ಕಣ್ಣು ಮುಚ್ಚಿ ನನ್ನ ಪ್ರೀಚೆ. ಅನ್ಮೆ, ಏನ್ಮೆ ನಿಂದಿರ್ಲಿ ನಿನ್ನ ನೋಡಿ ಬಹಳ ದಿನ ಆಯ್ತು ನೀನ್ ಯಾವ ಊರಿಗೆ ಹೋಗಿದ್ದಿಲ್ಲ ನಾನು ಯಾವ ಊರಿಗೆ ಹೋಗೋಣ ನಿನ್ನ ನೋಡಕ ನಾ ಬಂದಿನಿ. ನೀ ನೋಡಿದ್ರೆ ಎಲ್ಲಿ ಬೇಕಲ್ಲೇ ಹೋಗ್ತೇವೆ ಅಂತೀನಿ. ನೀ ಯಾವಾಗ ಬಂದು ಹೇಳು. ನೀ ಯಾವಾಗ ನೋಡ್ದೆ ಯಾವಾಗ ಬಂದನಲ್ಲಿ ನಾನು ನಿನ್ನ ನೋಡ್ಕೊಂತ ಹಣ್ಣು ಮಾರಕಂತ ಬಂದಿದ್ದೆ. ನೀನ್ ಯಾವಾಗ ಬಂದಿ ಅದನ್ನ ಹೇಳು. ನೀ ನೋಡಿ ಅಲ್ಲ ಹಾ ಅವಾಗ ಬಂದನಿ ಹೌದು. ಅಲ್ಲ ಒಂದು ವಾರ ಆತಲ್ಲ ಬೆಟ್ಟಿ
ಭೇಟಿನೇ ಆಗಿಲ್ಲ. ಆದ್ರೂ ಬಾಳ ಸುರುಗಿ ಬಿಡೋ ಮಾವ ನೀನು. ಹೂದೆ ನೀನೇನ್ ಒಂದ್ ವಾರ ಊರಾಗ ಇದ್ದಿಲ್ಲಲ್ಲ, ಆ ಚಿಂತಿ ಮೇಲೆ ಬಾಳ ಸರಿ ಬಿಟ್ಟನೆ. ಅಲ್ಲದೆ ನಿಮ್ಮಪ್ಪ ಸತ್ರ ಬೇಸಾಗತ್ತೆ ನಿನಗೆ. ನಮ್ಮಪ್ಪ ಸತ್ರ ನಿನಗೂ ಬೇಸಾಗಂಗಿಲ್ಲ. ನಿಮ್ಮ ಸತ್ರ ಬೇಸಾಗತ್ತೆ. ಹ್ಞೂ ಮತ್ತ ನನಗೂ ಅಷ್ಟ ಅಲ್ಲ, ನಿನಗೂ ಬೇಸಾಗತ್ತ. ನಿನ್ನಂತಕ್ಕಿನ್ ಮದುವೆ ಮಾಡ್ಕೊಂಡ್ರೆ ಬೇಸ್ ಯಾಕ್ದೇನ್ ಮಾಡಿದ್ದಲೆ. ನಿಮ್ಮಪ್ಪ ಸತ್ರ ಏನಾಗತ್ ಬೇಸಿ. ಯಾಕಂದ್ರ ನಮ್ಮಿಬ್ರು ಮದುವೆ ಆದ್ರೆ ಹೇಳೋರು ಕೇಳೋರು ಯಾರು ಇರಲ್ಲಲ್ಲ, ಅದಕ್ಕ. ಅದ್ಮೇ ನಿಮ್ಮಪ್ಪ ಇಲ್ಲದನ್ನ ಹಂಗ ನೆನ್ಸಂದ್ ಬಿಟ್ರ ಹಂಗ 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 ಬಂದು ಹೋಗ್ಲ ಅನಿಸ್ತದಲ್ಲಿ. ಎಲ್ಲಿಗೆ ಬಂದು ಹೆಂಗಾಗಿತ್ತು ನೋಡು. ಹೆಂಗಾಗತ್ತ? ನನಗೂ ಹಂಗ ಆಗತ್ತ. ರಾತ್ರಿ ಕಡ ಮುಚ್ಚಿದ್ರು ನಿನ್ನ ಕನಸ ಬೀಳುತ್ತಾವು. ನಿನ್ನ ನೆನಪಾದ್ರ ನಾನು ಹೆಂಗ ಮಾಡ್ಲಿ? ಒಮ್ಮೆ ಪ್ರೀತಿಸಿದ ಹುಡುಗಿ ಅದಾಳಲ್ಲ, ಹಣ್ಣಾಗಿ ಮುದಿಕಾದ್ರೂ ಅದು ಮರ್ಯಾಕ ಆಗೋದಿಲ್ಲಲ್ಲಿ. ಒಮ್ಮೆ ನಿನಗೇನ್ರ ಹಂಗ ಕೂಡ್ಬೇಕು ಅನಿಸ್ತಂದ್ರ ಮಠದ ಕಡೆ ಬಂದ್ಬಿಡಲಿ. ಅಲ್ಲಿ ಹುಣಸಿ ಮರ ಅದಾವ, ಅಲ್ಲಿ ಕುತ್ಕೊಂಡು ಮನಸ್ಸಿನಾಗಿದ್ದಂಗ ಮಾತಾಡಿ ಮನಸ್ಸಿನ ಬೇಸರ ಕಡಿಮೆ ಮಾಡ್ಕೊಂಡು ಹೋಗಂತೆ. ಆಯ್ತು ಬಿಡು, ನಿನ್ನ ಮನಸ್ಸಿಗೆ ಬೇಸರ ಕಡಿಮೆ ಮಾಡಕ್ ನೀನದಿಯ, ನನ್ನ ಮನಸ್ಸಿನ ಬೇಸರ ಕಡಿಮೆ ಮಾಡಕ್ ನೀ. ಈಗ ನಾವು ಇಬ್ರು ಮಾತಾಡ್ಕೊಂತ ಇರೋಣ. ಒಂದ್ ವೇಳೆ ನಮ್ಮಪ್ಪಗ ಹೇಳಿ ಒಪ್ಪಿಸಿ ನಾವು ಆಮೇಲೆ ಮದುವೆ ವಿಚಾರ ಮಾತಾಡೋಣ ಅಂತ. ಆದ್ರ ರೊಕ್ಕ ಬೇಕಲ್ಲ. ಅಲ್ಲದೆ ಇವು ಕುಲ್ಕರ್ಣಿ ಕೊಟ್ನ. ಅಲ್ಲದೆ ಆ ಮಗ 4 ಮಂದಿ ಮ್ಯಾಗ ಹೋಗಂಗದಾನ. ಇನ್ನೂ ಅವನು ಮದುವೆ ಹಚ್ಚಿ ಬಿಟ್ಟಲ್ಲ ಏನ. ಅವನಿಗೆ ಬೇಸ್ಯಾಗ ಮದುವೆ ಮಾಡೋಣ ಅಂತಲೇ ಅವನ್ ಏನೇನ್ ಕೊಡ್ತಾನ ಅವನ್ನೆಲ್ಲ ತಗೊಂಬಂದ್ ಕೊಡಲಿ. ಮದುವೆ ಆಗೋದ್ರೊಳಗೆ ಹಾಕ್ತೀನಿ ಅಷ್ಟ ಅಲ್ಲ, ಎಲ್ಲ ಕೊಟ್ಟಂಗಲ್ಲ. ಅವ ನಮ್ಮಪ್ಪ ಅದನಲ್ಲ, ಅವನನ್ನು ಕೊಟ್ಟೋಗ್ಯಾನ. ಎಲ್ಲದಾನಲ್ಲಿ ಅವನು ನೀರು ಮಾರಿಕೆಂತ ಇದ್ದ. ನೀ ಹಾಲು ಮಾರಕ್ ಹಚ್ಚಾನ, ಹಾಲಿನಾಗ ನೀರ್ ಹಾಕಿ ಕೊಡ್ತಾನ. ನೋಡ ಸರಿಯಾಗಿ ಕುಡಿ. ಅವನ ಎಲ್ಲದಾನ ಅವನ ಕಾಲು ಮರಿತಾನೆ. ಕಾಲು ಆಮೇಲೆ ಮುರಿ ಅಂತಿ. ಅವನು ನನ್ನ ಸಂಬಂಧ ರೊಕ್ಕ ಕೊಟ್ಟು ಹೋಗ್ಯಾನ. ನಿನ್ನ ಮತ್ತ ಬೇಕಂದ್ರೆ ಹೇಳು, ತಂದು ಕೊಡ್ತೀನಿ ಅಂತ ಹೇಳಿ ಹೋದವ. ಹೌದೌದು. ಮತ್ತ ನನ್ನ ನಿನ್ನ ನಸೀಬದಾಗ ಹೌದೌದು ನನ್ನ ನಸೀಬತ್ ಮುಂದ ನಸೀಬನಲ್ಲಿ ಮತ್ತ ಕೈ ಎಲ್ಲರಿಗೂ ಕೈ ಕೊಡಕ್ ಶುರು ಮಾಡಿ ಅಲ್ಲ ನನಗೇನಾದ್ರು. ಅಪ್ಪ, ನಾನು ಯಾರಿಗಾರ ಕೈ ಕೊಡ್ಲಿ ಯಾರಿಗಾರ ಬಿಡ್ಲಿ, ಆದ್ರೆ ನನ್ನ ಮನಸ್ಸಿನಾಗಿರೋದು ಮಾತ್ರ ನಿನಗೆ ಯಾವತ್ತೂ ನಾನು ಕೈ ಕೊಡಂಗಿಲ್ಲ. ಹೆಂಗಾರ ಮಾಡಿ ನಮ್ಮ ಅಪ್ಪಗೆ ಹೇಳಿ ಒಪ್ಪಿಸಿ ಮದುವೆ ಆಗೋದಂತೂ ಅಲ್ಲ. ನೀ ಕೊಡು ಫಸ್ಟ್, ನಾ ಕೊಡ್ತೀನಿ. ಇದನ್ನ ಪುಸ್ತಕ ಗಿರಾಕಿ ಗಂಟು ಬಿದ್ದೈತೆ ನನಗೆ. ಅಂದ್ರೆ ನನ್ನ ಹತ್ರ ಇಸ್ಕೊಂಡು ಹೋಗವ ನೀನು. ಬಾ, ಈಗ 100 ರೂಪಾಯಿ ಐತಿ, ಇದನ್ನ ಇಟ್ಕೋ. ಮತ್ತ ಅವ ಕೊಟ್ಟಂಗೆಲ್ಲ ತಂದು ನಿನ್ನ ಕೈಯಾಗ ಕೊಡ್ತೀನಿ ನಾನು. ದುಡ್ಡು ಕೊಟ್ರು ಅಲ್ಲೇ ಅನ್ಬಾರ್ದು. ನನ್ನ ಮಕ್ಳು ಎಷ್ಟು ಕೊಡ್ತಾರ ಅವೆಲ್ಲ ತಗೊಂಬಂದ್ ನನ್ ಕೈಯಾಗ ಕೊಡು. ಮದುವೆ ಆಗೋದ್ರೊಳಗ ನಿನ್ನ ಕೊಳ್ಳಿಗೆ ಒಂದು ಹಾರ ಹಾಕ್ತಾನಲ್ಲಿ. ಕೊಳ್ಳಿಗಾರ ಹಾಕ್ತಿ, ಅವ ಕೊಟ್ಟ ಮೇಲೆ ತಂದು ನಿನಗೆ ಕೊಡ್ತೀನಿ. ನೀನ್ ಹಂಗ ಬಂಗಾರದ ಸರ ಮಾಡಿ ನನ್ನ ಕೊಳ್ಳಿಗೆ ಹಾಕಂತಿ. ಆಮೇಲೆ ಮತ್ತೆ ಹೊಸ ಮನೆ ಐತಲ್ಲ, ಹೊಸ ಮನೆ ಒಳಗೆ ಹೊಸ ಜೀವನ ಶುರು ಮಾಡೋದು ನಾವು. ಕೊಟ್ರು ನಮ್ಮ ಇಬ್ಬಳಾರ್ದ ಮದುವೆ ತಡನ ಆಗದಲ್ಲೇ ಹೋಗಿ ಒಂದ ಯಾರಿಗಾರ ಮತ್ತೆ ಆ
ಎಷ್ಟೊಂದು ನೀಲಮಯವಾಗಿದೆಯಲ್ಲ ಮೈ ತುಂಬ ಬಟ್ಟೆ ವಾಸಿಸಲು ಮನೆ ಹೆಚ್ಚೇನು ತುತ್ತು ಹತ್ತಕ್ಕೆ ಗತಿಯಿಲ್ಲದಂತೆ ನನ್ನಂತ ಬಡ ತರುಣರು ಬೀದಿ ಬೀದಿಯಲ್ಲಿ ಹೊತ್ತಾಗಿದೆಯಲ್ಲ ಈ ಜಗತ್ತಿನಲ್ಲಿ. ಕಲಿತವರು ಎಲ್ಲರಿಗೂ ನೌಕರಿ ಬೇಕೆಂದರೆ ಸರಕಾರ ಯಾರಿಗಂತ ನೌಕರಿ ಕೊಡಬೇಕು? ಕರೆಕ್ಟ್ ಬರುತ್ತಂದ್ರ ನೀನು ಹೇಳುವ ಮಾತು 100ಕ್ಕೆ 100 ಸತ್ಯ. ಬಡವರು ಶ್ರೀಮಂತರು ಅಲ್ಲದೆ ಮಹಿಳೆಯರು ಸಹ ನೌಕರಿ ಮಾಡಬೇಕೆನ್ನುವರು. ಹಿಂಗಂದ ಮೇಲೆ ಯಾರಿಗಂತ ನೌಕರಿ ಕೊಡಬೇಕು ಈ ನಮ್ಮ ಸರ್ಕಾರ? ಶ್ರೀಧರ, ನಾನು ಹಾಗೆ ವಿಚಾರ ಮಾಡಿ ಭೂಮಿಯ ತಾಯಿಯ ಮಡಿಲಿನಲ್ಲಿ ದುಡಿದು ಮಣ್ಣಿನ ಮಗನಾಗಬೇಕೆಂದಿರುವೆ. ಆದರೆ ನಂಬಿಸಿ ಮೋಸ ಮಾಡುವ ಜನರೇ ತುಂಬಿದ್ದಾರೆ ಈ ಕಲಿಗಾಲದಲ್ಲಿ. ಅವರಿಗೆ ಯಾವಾಗ ಅಳಿಗಾಲ ಬರುತ್ತದೆಯೋ? ನಿನಗೆ ಯಾರು ಮೋಸ ಮಾಡಿದ್ದಾರೆ? ನನಗಷ್ಟೇ ಅಲ್ಲ, ನನ್ನಂತ ಕಲಿತ ತರುಣರಿಗೆ ಮೋಸ ಮಾಡಿದ್ದಾರೆ, ಇನ್ನು ಮಾಡುತ್ತಲೇ ಇದ್ದಾರೆ. ಬಡ ಕೂಲಿಕಾರರಿಗೆ ಕೇಡು ಬಗೆದು ಕೊನೆ ಸುಮಗೆ ಮೋಸ ಮಾಡಿ ಮತ್ತೆ ಉತ್ತಮದಂತೆ ಬದುಕಿಕೊಂಡಿದ್ದಾರೆ. ಅವರಿಗೆ ತಕ್ಕ ಪಾಠ ಕಲಿಸಲೇಬೇಕು. ಮತ್ತು ನಿನಗೆ ಯಾರು ಅನ್ಯಾಯ ಮಾಡಿದರು ಅವರಿಗೆ ಮಾತ್ರ ನಾವು ಅನ್ಯಾಯ ಮಾಡಬಾರದು. ನಾವು ಮಾಡಿದ ತಪ್ಪಿಗೆ ದೇವರೇ ಶಿಕ್ಷೆ ಕೊಟ್ಟೇ ಕೊಡುತ್ತಾರೆ. ಒಳ್ಳೆಯವರು ಕೆಟ್ಟವರು ನಮ್ಮವರೆಂದು ತಿಳಿದು ಬಾಳುವುದನ್ನೇ ಕಲಿಯಬೇಕು. ಸಾಕು ಮಾಡು ನಿನ್ನ ಉಪದೇಶವನ್ನು. ನೀನು ಶ್ರೀಮಂತರ ಮಗ ಅಂದ ಮೇಲೆ ನಿನ್ನ ಬಾಯಿಂದ ಇಂಥ ಮಾತುಗಳು ಬರುವುದು ಸಹಜ. ಮಾಡಿದವರಿಗೆ ಮಾಡಿ ಮುಳ್ಳಿಗೆ ಮುಳ್ಳಿ ತೀರಿಸುವುದೇ ಇಂದಿನ ಈ ಕಾಲದ ತರುಣರ ಕರ್ತವ್ಯ. ಹೋಗುವ ಮಾರಾಯ, ಅಪೂರ್ವಕ್ಕೆ ಭೇಟಿಯಾಗಿದೆ. ಕಾಫಿ ಕುಡಿದು ಹೋಗಂತೆ ಬಾ. ಕಾಫಿ ಕುಡಿಯಲಿಕ್ಕೆ ನಾನೇನು ನಿನ್ನ ತರ ಶ್ರೀಮಂತನಲ್ಲ, ನೀನೇ ಕುಡಿದುಕೊಂಡು ಹೋಗು. ನಾಳೆ ಬರುತ್ತೇನೆ ಬಾ ಮಾರಾಯ, ಹೋಗೋಣ. ವಾತಾವರಣದಲ್ಲಿ ನನ್ನನ್ನು ನೆನೆಸ್ಕೊಂಡ ಇಷ್ಟು ಚೆನ್ನಾಗಿದೆ. ಮಧುಚಂದ್ರನನ್ನ ಅಂದು ನಾನು ನಿರಾಕರಿಸಿ ಅಣ್ಣನ ಸಮಾನ ಎಂದು ಹೇಳ್ತಿದ್ದೆ. ಆದರೆ ಅವರು ಆಡಿದ ಪ್ರತಿಯೊಂದು ಮಾತನ್ನು ನೆನೆಸಿಕೊಂಡ್ರೆ ಎಂದು ನಾನು ಅವರ ಹೆಂಡತಿಯಾಗಿ ಬಾಳಬೇಕಂತ ಈ ನನ್ನ ಮನದಲ್ಲಿ ಎಷ್ಟೊಂದು ಮನೆ ಮಾತಾಡಿದೆ. ಈ ಪ್ರೀತಿಯಲ್ಲಿ ಆದಷ್ಟು ಬೇಗ ನಾನು ಅವರನ್ನು ಮದುವೆಯಾಗಿ ಅವ್ರ ಜೊತೆ ಜೀವನ ಮಾಡಿದರೆ ಈ ಗಾಳಿಗಳಿಂದನಾದರೂ ನನಗೆ ಮುಕ್ತಿಯನ್ನು ಸಿಗುತ್ತೆ. ಮದುವೆ ನಾನು ಮನಸ್ಸಿಂದ ತುಂಬ ಪ್ರೀತಿಸ್ತಾ ಇದ್ದೀನಿ. ಆದಷ್ಟು ಬೇಗ ನನ್ನ ಕಣ್ಣ ಮುಂದೆ ಬಂದು ಈ ಪ್ರೀತಿಯ ಸರಕಾರದಲ್ಲಿ ಸರಿಕೊಟ್ಟು ನಿಮ್ಮ ದೋಣದಲ್ಲಿ ಹಾಡಿಕೊಂಡು ಕುಟುಂಬಿಸಬೇಕಂತ ಈ ನನ್ನ ಮನಸ್ಸು ಎಷ್ಟೊಂದು ತರಿಸಿದೆ. ಆದಷ್ಟು ಬೇಗ ನನ್ನ ಹತ್ತಿರ ಬರಬಾರದೆ ನನ್ನ ರಾಜ.
ನನ್ನ ಸುಖ ಸಂತೋಷಕ್ಕೆ ಸ್ವಲ್ಪ ಕೊರತೆ ಬರದಂತೆ ನೋಡಿಕೊಂಡಿದ್ದಾನೆ. 6 ತಿಂಗಳ ಪಗಾರ ತೆಗೆದುಕೊಳ್ಳದೆ ನನ್ನ ಹತ್ತಿರನೇ ಬಿಟ್ಟಿದ್ದಾನೆ. ಈ ಸುಖಕ್ಕೆಲ್ಲ ಅವನೇ ಗುರು. ಅವನು ಕಲಿಸಿದ ಮೊದಲನೇ ಪಾಠ ನನ್ನ ಮಗಳು ಶೀಲ. ಅಲ್ಲ, ಶೀಲ ನನ್ನ ಮಗಳೇ ಅಲ್ಲ. ಅವಳು ಎಲ್ಲಿ ಬೇಕಾದಲ್ಲಿ ಹೋಗಲಿ, ಹಾಳಾಗಿ ಹೋಗಲಿ, ಅವಳ ಬಾಳ ಕಸ ಗುಡಿಸುತ್ತಿರುವಾಗ ಅವಳು ಎಲ್ಲಿದ್ದರೇನು? ಅವಳು ನನ್ನ ಅಣ್ಣನ ಮಗಳು. ಅವಳು ನನಗೆ ಹೇಗೆ ಮಗಳಾಗುತ್ತಾಳೆ? ಎಲ್ಲಿ ಬೇಕಾದಲ್ಲಿ ಹೋಗಲಿ, ಹಾಳಾಗಿ ಹೋಗಲಿ, ಅವಳ ಬಾಳೆ ಕಸ ಗುಡಿಸುತ್ತಿರುವಾಗ ಅವಳು ಎಲ್ಲಿದ್ದರೇನು? ಒಂದಲ್ಲ ಒಂದು ದಿವಸ ಅವಳನ್ನ ಬಾ ಪ್ರಿಯ ಬಾ, ನಿನಗಾಗಿ ದಾರಿ ಕಾಯುತ್ತ ಬೇಜಾರನಿಸಿದೆ. ನನ್ನ ಮೇಲೆ ಸಿಟ್ಟಾಗಿರಬಹುದಲ್ಲವೇ ನನ್ನ ಅರಗಿದೆ? ಮಾತನಾಡದೆ ನನ್ನ ಮಲ್ಲಿಗೆ ಮಮತೆಯಿಂದ ನನ್ನ ತೋಳುಗಳಿಂದ ಅಪ್ಪಿಕೊಳ್ಳಲಾರೆಯ? ಏನಾಗಿದಪ್ಪ ನಿಮ್ಗೆ? ನಾನಪ್ಪ ನಿಮ್ಮ ಮಗಳು, ನಾನ್ ನಿಮ್ಮ ಮಗಳು. ನಿಮ್ಮ ಮಗಳನ್ನೇ ನೀವು ಮೋಹಿಸುವಿರೇನು? ನೀನು ನನ್ನ ಮಗಳೇ? ಹೇ ಸುಳ್ಳು, ದೇವರಾಣೆಗೂ ಸುಳ್ಳು. ಮದುವೆಯಾಗದ ಬ್ರಹ್ಮಚಾರಿ ನಾನು. ನನಗೆ ಹೇಗೆ ನೀನು ಮಗಳಾಗಿ ದೊರೆತಿದೆ? ಮುಗುಲಿನಿಂದ ಇಳಿದು ಬಂದೆಯ? ಅಥವಾ ನಾನು ಆಚರಿಸುತ್ತಿರುವ ಬ್ರಹ್ಮಚಾರಿ ವ್ರತಕ್ಕೆ ಮೆಚ್ಚಿ ಆ ಪರಮೇಶ್ವರನು ನಿನ್ನನ್ನು ಕಾಣಿಕೆಯಾಗಿ ಕೊಟ್ಟನ? ಏ ಬಾರೇ ಬಾ. ನಾನ್ ನಿಮ್ಮ ಮಗಳು. ದಯವಿಟ್ಟು ಅರ್ಥ ಮಾಡ್ಕೊಪ್ಪ. ಈ ಕುರ್ತ ಅಮಲಲ್ಲಿ ನಿಮಗೆ ಏನೋ ಅರ್ಥವಾಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ? ಒಂದು ಸಲ ಕಣ್ಣು ತೆರೆದು ಮನಸ್ಸಿಂದ ನೋಡಪ್ಪ. ಈ ಮಗಳ ಮೇಲೆ ಕಣ್ಣು ಹಸಿ ಕೆಟ್ಟ ತರದಿಂದ ನೋಡೋದಕ್ಕೆ ಬರ್ತೀಯಲ್ಲ, ಯಾಕಪ್ಪ? ಏನಾಗಿದೆ ನಿನಗೆ? ದಯವಿಟ್ಟು ಈ ರೀತಿ ಒಂದು ನಿನ್ನ ಮಗಳ ಮೇಲೆ ಈ ರೀತಿ ಬರೋದು ತಪ್ಪಪ್ಪ. ಯಾರಾದರೇನು ನನ್ನ ಮನೆಯಲ್ಲಿ ಇರುವೆ ಅಂದ ಬಳಿಕ ನಾನು ಕೇಳಿದ್ದನ್ನು ಕೊಡಲೇಬೇಕು. ಬಾರಿ ಇಲ್ಲಿ ಬಾ. ನನ್ನ ಸೋಲಗಳಿಂದ ಹಪ್ಪಿಕೊಂಡು ಯಾರ ಮೂರ್ತಗಳಿಂದ ಶಾಂತಗೊಳಿಸಬಾ ನನ್ನ ಮನಸ್ಸು. ನಿಮ್ಮ ಮನಸ್ಸನ್ನ ಶಾಂತವಾಗಿಸಿ ಒಂದು ಸಲ ನೋಡಿ. ನಿಮ್ಮ ಮಗಳನ್ನ ಈ ರೀತಿ ಕೆಟ್ಟದರಿಂದ ಕಾಣಬೇಡಿಯಪ್ಪ. ನಿಮಗೆ ಕೈ ಮುಗಿದು ಬೇಡಿಕೊಡ್ತೀನಿ. ಈ ಕುರ್ದ ಅಮ್ಮನಲ್ಲಿ ಯಾಕೆ ಈ ರೀತಿ ಹುಚ್ಚು ಬಂದಾಗಿ ಆಡ್ತಾ ಇದ್ದೀರಾ? ಒಂದು ಸಲ ಕಣ್ಣನ್ನು ಮುಚ್ಚಿ ಕಣ್ ತೆರೆದು ನೋಡಿ. ನಿಮ್ಮ ಮಗಳನ್ನು ಕಂಡು ಈ ಕಾವಲಿಸಿದ ದಯವಿಟ್ಟು ದೂರ ಇರೋದನ್ನ ಕಲ್ತ್ಕೊಳ್ಳಿಯಪ್ಪ. ಯೋಚನೆ ಮಾಡಬೇಕಾಗ್ತದೆ. ಈ ರೀತಿ ಅಸಭ್ಯವಾಗಿ ನಡ್ಕೊಳ್ಳೋದಕ್ಕೆ ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಇಲ್ವೇನಪ್ಪ? ನಾಚಿಕೆ ಎಂಬುದು ನನಗೆ ಗೊತ್ತಿಲ್ಲ ಅಂದ ಬಳಿಕ ಇಲ್ಲಿ ನಾಚಿಕೆ ಪ್ರಶ್ನೆ ಹೇಗೆ ಬಂತು? ಹಿಂದಿನ ಕಾಲದ ಮೈ ಮೇಲಿನಿಗೆ ಗೊತ್ತಿಲ್ಲ. ಒಡ ಹುಟ್ಟಿದ ಅಣ್ಣ ತಮ್ಮಂದಿರೆ ಅಂತ ಹೇಳಿ ಎರವರೆಗೆ ಗೊತ್ತಾಗದಂತೆ ತಮ್ಮ ಗ್ರಾಮ ಕೃಷಿಯನ್ನು ತೀರಿಸಿಕೊಂಡು ಓಡಾಡವರೆಷ್ಟಿಲ್ಲ ಈ ಭೂಮಿಯ ಮೇಲೆ. ಯೌವನದ ಹೊತ್ತಿನಲ್ಲಿ ಕಾಲಿಟ್ಟ ಹೆಣ್ಣನ್ನು ಮದುವೆ ಮಾಡಿಕೊಳ್ಳದೆ ಮನೆಯಲ್ಲೇ ಇಟ್ಟುಕೊಂಡು ಅವರಿಂದ ತಮ್ಮ ಗ್ರಾಮ ಕೃಷಿಯನ್ನು ತೀರಿಸಿಕೊಳ್ಳುವ ತಂದೆಗಳಷ್ಟಿಲ್ಲ ಈ ಜಗತ್ತಿನಲ್ಲಿ. ನಿಮ್ಮಂತ ತರುಣಿಯರು ಇದಕ್ಕೆ ಹಿಂಜರಿಯಬಾರದು. ಪ್ರೇಮನುರಾಗದ ಗೀತೆಯನ್ನು
ಮಧ್ಯ ಸೇರಿಸಿದ್ದೀರಾ. ನೀವು ಇಲ್ಲಿ ನಾಡ್ತಾ ಇರೋದು ಮಾಡ್ತಾ ಇರೋದು ಏನು ಕೂಡ ನಿಮಗೆ ಅರ್ಥವಾಗ್ತಾ ಇಲ್ಲ. ನೋಡಿ, ಇದೆಲ್ಲ ಇಲ್ಲಿನ ನಂತರನೇ ಈ ರಾಶಿ ನೀರಿನ ನಂತರನೇ ನಿಮಗೆ ತನ್ನ ಮಗಳು ಎಂಬುದು ನಿಮಗೆ ಅರಿವಾಗುವುದು. ಸರಿ, ನಿಮ್ಮಂಥವರಿಗೆ ಒಂದು ಮಗಳ ಮೇಲೆ ಕಾಪರಿಶೀಲ ಕಾಣ್ತಾ ಇದ್ದೀರಲ್ಲ, ನಿಮ್ಮಂಥವ್ರಿಗೆ ಏನು ಮಾಡಬೇಕೆಂಬುದೇ ಗೊತ್ತಾಗ್ತಾ ಇಲ್ಲ. ಸರಿ, ಒಂದು ಸಲ ನನ್ನ ಒಡನೆ ಬಾರಿ, ಹೇಗೆ ನಿನ್ನ ಬಾಳ ಹಾಳಾಗುತ್ತಂತ ನಾನು ನೋಡ್ತೀನಿ. ಬಾರಿ ಬಾ. ಕುಡಿದ ಅಮಲಿನಲ್ಲಿ ಮಗಳು ಎಂದು ಕಾಣದೆ ಕಾಪದೃಷ್ಟಿಯಿಂದ ಬರೋದಕ್ಕೆ ಬರ್ತಾ ಇದೆಯಲ್ಲ, ನಾಷ್ಟ ಆಗೋದಿಲ್ವೇ ನನಗೆ? ನಿಮ್ಮಂಥವ್ರು ಈ ಭೂಮಿ ಮೇಲೆ ಇರೋದಕ್ಕೆ, ಈ ಹೆಣ್ಣು ತನಕ್ಕೆ ಹೆಣ್ಣು ಮಕ್ಕಳು ಹುಟ್ಟಿರೋದಕ್ಕೂ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದಂತ. ನಿಮ್ಮಂತ ಅಪ್ಪಂದಿರು ಈ ಭೂಮಿ ಮೇಲೆ ಇದ್ರೆ ನಮ್ಮಂತ ಹೆಣ್ಣು ಮಕ್ಕಳಿಗೂ ಕೂಡ ಕೆಟ್ಟ ಹೆಸರು ಬರೋದಂತ. ಈ ಸಮಾಜದಲ್ಲಿ ನಮ್ಮಂತ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿ ಬದುಕೋದಕ್ಕೆ ಸಾಧ್ಯವಾಗುತ್ತಿಲ್ಲ. ನಾ ಬೀಸಿದವನಿಗೆ ಈ ಸೌಕಾರ ಸಂಪೂರ್ಣ ಸಿಕ್ಕಿಕೊಂಡಿದೆಯಾಯಿತು. ಒಂದು ಪ್ರಾರಂಭ ಮಾಡಬೇಕು ನನ್ನ ನಾಟಕದ 2ನೇ ಅಧ್ಯಾಯ. ಶ್ರೀಮಂತರೇ, ಇದೇ ನನ್ನ ಅಧ್ಯಾಯ ಅಲ್ಲ, ಬಿಟ್ಟು ಬಿಡಿ ಅವರನ್ನು. ಶ್ರೀಮಂತರೇ, ನಿಮಗಾಗಿ ಗಂಡ ಮೇಲೆ ಬೇರೆ ಹಾಕಿ ದಾರಿ ಕಾಡ್ತಾ ಇದೆ. ಅಮ್ಮ, ಶ್ರೀಮಂತರನ್ನು ಕರೆದುಕೊಂಡು ಹೋಗು. ಬೇಡಿ ಸೌಕರ್ಯ, ಅದು ಹೊಸದು ಎಲ್ಲಿ ಕಂಡಿಲ್ಲ. ಉತ್ರಂಗ್ ಮಾಡಕ್ ಹೋಗ್ಬೇಡ್ರಿ, ಉತ್ರಂಗ್ ಮಾಡ್ರಿ ಚಟ್ ಅಂತ ಹಾರಿತು ನಿಮ್ ಪ್ರಾಣ. ತೆಗೆದುಕೋ ಈ ಹಣವನ್ನು. ಬೇಡ ಬೇಡ ಬೇಡ, ನನಗಾಗಿ ಅಕ್ಕಿಯನ್ನು ತಂದಿರುವಿರಿ ಅಂದ ಬಳಿಕ ಹಣವನ್ನು ನಾ ಕೊಡುತ್ತೇನೆ. ನೀನು ಭಯಪಡಬೇಡ. ಹೊಸದಾಗಿ ಅಕ್ಕಿಯನ್ನು ತಂದಿರಿ ಅಂದ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಹಣವನ್ನು ಕೊಡುತ್ತೇನೆ. ನೀನು ಭಯಪಡಬೇಡ. ಈ ಶ್ರೀಕಂಠ ಸಾಹುಕಾರನು ಅಂದರೆ ಈ ಊರು ಅಷ್ಟೇ ಅಲ್ಲ, ಸುತ್ತ ಹೊತ್ತ ಹಳ್ಳಿ ಗಡಗಡ ನಡುಗುತ್ತಿರುವಾಗ ನೀನೇಕೆ ಭಯಪಡುವೆ? ನಿನಗೆ ಯಾವ ಹಕ್ಕಿ ಮನಸ್ಸಿಗೆ ಬರ್ತದೆ, ಆ ಹಕ್ಕಿಯನ್ನು ಸೆರೆ ಹಿಡಿದು ಎಳೆದುಕೊಂಡು ಬಾ. ಬೇಕಾದರೆ ಸಹಾಯ ನಾ ಮಾಡುತ್ತೇನೆ. ಆಗ್ಲಿ ಸೌಕರ್ಯ, ನೀವು ನಮ್ಮ ಹಿಂದಡಿ ಮೇಲೆ ಅಂದಲ್ಲ, ನಾವ್ ಯಾಕೆದಣ? ನೀವು ಆ ನನ್ನೊಂದರೊಳಗೆ ನಿನ್ನೆರಗಡೆ ಹುಡುಗಿ ನಿಲ್ಲಿಸ್ತೇನೆ. ಸೀರಿಯಸ್ ಎರಗ್ ಹಿಡ್ಕೊಂಡು ಬರ್ತೇನ್ರಿ. ನಡಿ ಹೋಗುವ. ಆಗ ನೀನು ಇಲ್ಲೇ ಮಲಗಿರು. ನಾನು ಜೊತೆಗೂಡಿ
ನನ್ನ ಆಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನೀನು ಎಷ್ಟೇ ನನ್ನನ್ನು ಬಯಸಿ ಬಂದರೂ ಇಂಥವಳು ನಿನಗೆ ಸಿಗೋದಕ್ಕೆ ಸಾಧ್ಯವಿಲ್ಲ. ನೋಡು, ಬಂದ ದಾರಿಗೆ ಸುಂಕವಿಲ್ಲ ಅಂತ ಬಾಯಿ ಮುಚ್ಕೊಂಡು ಮೊದಲಿನಿಂದ ಹೊರಟಿದ್ರೆ ಸರಿ. ಇಲ್ಲದಿದ್ದರೆ ಘಟ ಸರ್ಪದಂತೆ ನಿನ್ನ ಕತ್ತನ್ನು ಕತ್ತರಿಸಿ ಹಾಕುವೆ. ಕತ್ತನ್ನು ಕತ್ತರಿಸಿ ಹಾಕುವ. ಎಲೆ ಪಿಂಕದ ಎಣ್ಣೆ ಸಾಕು ಮಾಡಿ ನಿನ್ನ ಬಡಿ ಮಾಡಿದ ಮಾತುಗಳನ್ನು ನಾನು ಯಾರು ಎಂಬ ತಿಳಿದುಕೊಂಡು ಎತ್ತರದಿಂದ ಮಾತನಾಡ. ನೀನು ಎಂತನು ಅಂತ ತಿಳಿದುಕೊಂಡೆ ಮಾತನಾಡ. ಮಾಮರದಿ ಕೋಗಿಲು ಕುಳಿತಾಗ ನಿನ್ನಂತ ನೀತಿಗಿಟ್ಟ ನಾಯಿಗೆ ಎಷ್ಟು ಭರವಸೆ ಕೊಟ್ಟಿದ್ರು ಅಷ್ಟೇ. ನಿನ್ನಂತವನಿಗೆ ಬೆಲೆ ಇಲ್ಲ ಅಂದ ಮೇಲೆ ನಿನ್ನೊಂದಿಗೆ ಮಾತನಾಡುತ್ತಿಗೂ ನನಗೆ ಇಷ್ಟ. ನಿನ್ನಂತ ಕಾಮ ತುಂಬಿದ ಪಿಶಾಚಿ ನಮ್ಮನ್ನು ಎಷ್ಟೇ ಬಯಸಿ ಬಂದ್ರು ಎಂದಿಗೂ ಸಿಗದ. ನೀನು ಎಷ್ಟೇ ಬಯಸಿ ಬಂದ್ರು ಅದು ಎಂದಿಗೂ ಕೂಡ ಸಾಧ್ಯವಾಗದ ಮಾತು. ದೊಡ್ಡ ಮರ್ಯಾದಿಂದ ಹೇಳ್ತಾರೆ, ಮೊನ್ನೆಯಿಂದ ಹೊರಟು ಹೋಗು. ಇಲ್ಲವಾದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ. ನನಗೆ ಬುದ್ಧಿ ಬೆತ್ತಿಗಡಿ ಹೆಣ್ಣೆ ಹಲವಾರು ಹೆಣ್ಣುಗಳು ಸೇರಿ ಹಣ ನೋಡಿರುವ ಈ ಚಂದ್ರಶೆಲ್ವ ಬೆತ್ತುವನಲ್ಲ. ನಿನ್ನ ತಂದೆಯನ್ನು ಮಧುಚಂದ್ರನ ಲೋಕಕ್ಕೆ ಕಳಿಸಿರುವಾಗ ನಿನ್ನ ಕಾಲನ್ನು ಕೇಳಬರ ಯಾರೂ ಇಲ್ಲ. ನಿನ್ನ ಗೋಳನ್ನು ಕೇಳವರು ಯಾರಲ್ಲ. ಎಷ್ಟು ಹೇಳಿದ್ರು ನಿನ್ನಂತ ಪಾಪಿಗೆ ಅರ್ಥವೇ ಆಗುದಿಲ್ಲ. ನಿನ್ನಂತವನ್ನ ಸುಮ್ಮನೆ ಬಿಡಬಾರ್ದು. ನಿನ್ನಂತವರಿಗೆ ಸರಿಯಾದ ಪಾಠ ಕಲಿಸಿದಾಗಲೇ ಈ ಭೂಮಿ ಮೇಲೆ ಒಂದು ಬದುಕಿಗೆ ಅರ್ಥ ಸಿಗುವುದು. ಇಲ್ಲವಾದರೆ ನಿನ್ನಂತ ಕಾಮ ಪಿಶಾಚಿಗಳು ಈ ಸಮಾಜದಲ್ಲಿ ಹೆಚ್ಚಿತ್ತು. ನಮ್ಮಂತ ಹೆಣ್ಣು ಮಕ್ಕಳಿಗೆ ತೊಂದರೆ ಮಾಡ್ತಾನೆ ಇದ್ದಾರೆ. ನಿನ್ನಂತವರಿಗೆ ಸರಿಯಾದ ಪಾಠ ಕಲಿಸಲೇಬೇಕು. ನನಗೆ ಜೀವನವನ್ನು ಕೊಡುವೆ. ನನಗೆ ಜೀವನವನ್ನು ಕೊಡುವೆ. ಒಟ್ಟು ಎಣ್ಣೆ ಈಗ ಯಾರ ಪ್ರಾಣ ಯಾರ ಕೈಯಲ್ಲಿದೆ ಎಂಬುದು. ನನ್ನ ದೇವರ ಹಸಿವಿನ ಕೃಷಿಯನ್ನು ಹಿಂಗಿಸಿಕೊಂಡು ನಿನ್ನ ಕೊಲೆ ಮಾಡಿ ನಿನ್ನ ಕೊಲೆ ಆರೋಪ ನಿನ್ನ ತಂದೆ ಮೇಲೆ ಹೊರಿಸಿ ಜಾನದ ಹತ್ತಿ ದಕ್ಕಿರುವ ಮನೆಗೆ ನಾನೇ ಹೊಡೆಯ ನಾನಾ ಸರ್ವಂತನೇ. ಶಾಂತಂ ಪಾಂಪಂ ಜೈ ಪಾಂಡುರಂಗ ಜೈ ಬಲಭೀಮ ಭಿಕ್ಷೆ ನೀಡಪ್ಪ ಪುಣ್ಯವಂತ. ಎಲ್ಲರಿಗೆ ಆತು ಬಚ್ಚ ಬೇಡದ ಹತ್ತು ಗೊತ್ತಿಲ್ಲದ ನಿನಗೆ ಮಗನ ಹೊರಗೆ ಯಾರನ್ನು ಕೇಳಿ ಒಳಗೆ ಬಂದ ಹೊರಗೆ. ಏನು ಗುರುನಾಥ, ಎಂತ ಒಳ್ಳೆ ಮಾತನಾಡುತ್ತಿರುವಿರಿ. ನಮಗೆ ಯಾವ ವೇಳೆಯಲ್ಲಿ ಹಸು ಹೋಗುತ್ತದೋ ಹಸು ನಿಂಗಿಸಿಕೊಳ್ಳಲು ಬರುತ್ತೇವೆ. ನಿಮ್ಮಂತವರ ಹತ್ತಿರ ಎಂತ ಸಮಯದಲ್ಲಿ ಬಂದ ನನ್ನ ಬ್ಯಾಗ್ ತಪ್ಪಿಸಿದರೆ ಮಗನೇ ಕತ್ತರಿಸಿ ಕಳಿಸಿವೆ. ನಮ್ಮಂತವರು ಬರೋದು ಇಂಥ ಸಮಯ ನೋಡಿ. ಇನ್ನೂ ಸ್ವಲ್ಪ ಸೊಟ್ಟನ್ನು ಕತ್ತರಿಸೋದ್ರೆ ಕತ್ತರಿಸುವಂತೆ. ಈಗ ಬೇಡ, ನಾನು ಮಾಡಬೇಕಾದ ಕೆಲಸ ಬಹಳವಿದೆ. ನಾನು ತಪ್ಪಿಸಿಕೊಂಡೆ ಹೋದೆಯ ಮಗನೇ. ಹೋಗುವ ಮಗನೇ ಹೋಗು. ಶೀಲ ನಿನ್ನ ರೂಪ ರಾಜಿಗೆ ನೀನು ಬೆಚ್ಚಿ ಹುಚ್ಚನಾಗಿರುವೆ. ನೀನು ಎಷ್ಟು ದಿನ ನನ್ನ ಕಣ್ಣಿನಿಂದ ತಪ್ಪಿಸಿಕೊಂಡು ತಿರುಗಾಡುವೆ. ತಿರುಗು ಅಡಿಗೆ ಬಂದಿದ್ದರೆ ಬಿಡಲಾರೆ ಈ ಕಾಳಿಂಗ. ನಿನ್ನ ದೇಹದ ಸುಖವನ್ನು ಸವಿಯದು ನನ್ನ ಓಜನ್ನು ಈಡೇರಿಸಿಕೊಂಡಾಗಲೇ ನಾನು ಕಾಳಿಂಗ ಎಂಬ ಹೆಸರಿಟ್ಟಿದ್ದು ಸಾರ್ಥಕ.
ಮಧು ಮಧು ಚಂದ ಇಲ್ಲ ನಾಡಿಲ್ಲ ಈಗಿನ ಕಣ್ಣೀರಿನ ಕೋಡಿನ ಕಥೆಯನ್ನು ಹೊರಟೋಗುವಿಯ ದಯವಿಟ್ಟು ಮುಂದೆ ಮನಸ್ಸಲ್ಲಿ ಚೊಟ್ಟಕ್ಕೆ ಹೇಳು. ಶೀಲಾ, ನಿನ್ನ ಕಣ್ಣೀರಿನ ಕಥೆಯನ್ನು ಕೇಳುವಷ್ಟು ಕಾಲಾವಕಾಶ ಮದುವೆ ಆಗುತ್ತೇನೆಂದು ಮಾತು ಕೊಟ್ಟು ಪ್ರತಿಜ್ಞೆ ಮಾಡಿದ್ದನ್ನು ಮರೆತೆಯಾ? ನೀ ತೊಟ್ಟ ಛಲ ಚೂರು ಚೂರು ಆಗಿ ಹೋಯಿತೆ. ಛಲ ತೊಟ್ಟ ಛಲವ ಹಿಂಜರಿಯದೆ ಎದುರಾಗದೆ ಗತ್ತು ಗಾಳಿಕೆಯಿಂದ ದಬ್ಬಾಳಿಕೆ ಮಾಡುವ ಧನಿಕರ ದಿಕ್ಕು ಬದಲಾಯಿಸುವ ಭೂಪಾನನೆಂಬುದನ್ನು ಎತ್ತಿ ತೋರಿಸುವೆ. ಅಂದರೆ ನನ್ನ ಕತ್ತಿಗೆ ತಾಳಿಯನ್ನು ಕಟ್ಟುವ ಮಾತು ಕನಸಿನ ಮಾತಾಯಿತೆ. ಇಲ್ಲ ಇಲ್ಲ ಚಂದ್ರ, ನೋಡಿ ಹೀಗಾದ್ರೂ ಮಾಡಿ ನನ್ನ ಕಂಡಂತ ಕನಸಲ್ಲಿ ನೀವೇ ನನ್ನ ಈ ಕೊರಳಿಗೆ ಮಾಂಗಲ್ಯ ಧಾರಣೆಯನ್ನು ಕಟ್ಟಬೇಕು ಅಂತ ಆಸೆ ಪಟ್ಟೆವಳು. ಆದ ಕೂಡ ಇದು ಮೆಚ್ಚುಗೆಯಾಯಿತು. ನನ್ನ ಕೊರಳಿಗೆ ತಾಳಿಯನ್ನು ಕಟ್ಟಬೇಕಾದವರು ನೀವೇ. ನಿಮ್ಮ ಕೈಯಿಂದ ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು. ಒಟ್ಟಿ ಹೆಣ್ಣೆಂದು ದುಷ್ಕಾಲೆ ಸೊಗ್ಗುವ ಗಂಡಲ್ಲ ಈ ಮಧುಚಂದ್ರ. ಮಧು ತಾನು ನಿಮ್ಮ ಆಸೆಯಂತೆ ಮುಂದೆ ಬಂದ ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಪಿಕೊಂಡಿದ್ದೀನಿ. ದಯವಿಟ್ಟು ನನ್ನನ್ನು ನಿರಾಕರಿಸಿದೆ. ನನಗೆ
ನನಗೆ ಮದುವೆಯಾಗಿ ನನ್ನನ್ನು ಮದುವೆ ಮಾಡಿಕೊಂಡು ನನ್ನ ಕೈಲಿಗೆ ತಾಳಿಯನ್ನು ಕಟ್ಟಿ ದಯವಿಟ್ಟು ನನ್ನನ್ನು ನಿರಾಕರಿಸಬೇಡಿ. ಶ್ರೀಕಂಠ ಗೌರ ಏಕೈಕ ಪುತ್ರಿ ಬಡ ಕೂಲಿಕಾರನನ್ನು ಮದುವೆ ಆಗಲು ಮುಂದೆ ಬಂದಿದ್ದಾಳೆ ಎಂದರೆ ಆಶ್ಚರ್ಯ, ಪರಮ ಆಶ್ಚರ್ಯ. ನೋಡಿ, ದಯವಿಟ್ಟು ಅಪಹಾಸ್ಯ ಮಾಡಿ ಈ ನನ್ನ ಹೃದಯಕ್ಕೆ ಘಾಸಿ ಮಾಡಿ ನನಗೆ ನೋವು ಮಾಡಬೇಡಿ. ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡಿಕೊಳ್ಳಿ. ಖಂಡಿತವಾಗ್ಲೂ ನಾನು ಮನಮೆಚ್ಚಿ ಬಂದಿದ್ದೇನೆ. ಅಂದು ನಾನು ನಿನ್ನನ್ನು ಮದುವೆ ಆಗಲು ಮುಂದೆ ಬಂದಾಗ ಬಿಂಕದ ಮಾತುಗಳಿಂದ ನನ್ನ ಭಗ್ನಗೊಳಿಸಿ ಮಾಯವಾದ ನೀನು ನಿನ್ನ ಮಾತನ್ನು ಹೇಗೆ ನಂಬಲಿ? ನೋಡಿ, ಸತ್ತ ತಂದೆ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ಮದುವೆ ಅಂತ ಆದ್ರೆ ಅದು ನಿಮ್ಮನ್ನ ಮಾತ್ರ. ಇಲ್ಲವಾದ್ರೆ ಖಂಡಿತವಾಗ್ಲೂ ಬೇರೆ ಯಾರನ್ನು ನಾನು ಮದುವೆ ಆಗೋದಿಲ್ಲ. ಇಲ್ಲ, ರತ್ನ ಖಚಿತವಾದ ತೂಗು ಹುಯ್ಯಾಲಿ ಮೇಲೆ ಮುತ್ತು ರತ್ನದ ಮೇಲೆ ಮಲಗಬೇಕಾದ ನೀನು ಮುಳುಗ ಗುಡಿಸಲಲ್ಲಿ ಬಾಳುವೆಯಾ? ನೋಡಿ, ಸತಿಯಾದವರಿಗೆ ಪತಿಯ ಮನೆಯೇ ಅರಮನೆ. ಅವನೇ ಅವರಿಗೆ ಸರ್ವಸ್ವ, ಅವನೇ ನನಗೆ ಜೀವ. ಹೀಗಿರ್ಬೇಕಾದ್ರೆ ನಾನು ನಿಮ್ಮನ್ನು ನಂಬಿ ಬರ್ತಿರುವಂತ ಹೆಣ್ಣು. ಯಾವತ್ತಿದ್ರೂ ನನಗೆ ನೀವು ಹೆಣ್ಣ ದೊಡ್ಡ ಅರಸಾಗಿ ರಾಜ ಆಗಿರ್ತೀರ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿ ಮಾತ್ರ ನನಗಿಲ್ಲ. ದಯವಿಟ್ಟು ನನಗೆ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನನ್ನು ನಿರಾಕರಿಸಿ ನನ್ನನ್ನು ಮದುವೆ ಮಾಡಿಕೊಡಿ, ನನಗೆ ಬಾಳು ಕೊಡಿ ಎಂದು ಬೇಡ್ಕೊಳ್ತಾ ಇದ್ದೀನಿ. ಇಲ್ಲ, ಅಂದು ಮಾಡಿದ ಪ್ರತಿಜ್ಞೆ ಪ್ರಯತ್ನ ನಿನ್ನ ತಂದೆಯ ಎದುರು ತಾಳಿ ಕಟ್ಟಿ ಕರೆದೊಯ್ಯುವೆ. ಆದರೆ ಕಳ್ಳನಂತೆ ತಾಳಿ ಕಟ್ಟಿಕೊಂಡು ಕರೆದೊಯ್ಯುವ ಕಳ್ಳನಾಗಲಾರೆ. ಅಂದರೆ ನೀವು ನಿಜವಾಗಿಯೂ ತನ್ನ ಮದುವೆ ಆಗುವಿರಾ? ನಿಜವಾಗಿಯೂ ನೀನೇ ನನ್ನ ಹೆಂಡತಿ. ಅಂದರೆ ಇನ್ನೊಮ್ಮೆ ನಿಮ್ಮ ಬಾಯಿಂದ ಹೇಳಿ. ಎಂದಿದ್ದರೂ ನೀನೇ ನನ್ನ ಹೆಂಡತಿ, ಶೀಲಾನೇ ನನ್ನ ಸತಿ ಎಂದು. ಈಗ ನನ್ನ ಮನಸ್ಸಿಗೆ ತೃಪ್ತಿ ಆಯಿತು. ಈ ನನ್ನ ಬಾಳು ಯಾವತ್ತಿದ್ರೂ ನಿಮ್ಮೊಂದಿಗೆ. ಈ ನನ್ನ ಜೀವನ ಸರ್ವಸ್ವವನ್ನು ನಿಮ್ಮೊಂದಿಗೆ ಹಾಡಿಕೊಂಡು ಕುಪ್ಪಳಿಸಿ ನನ್ನ ಮನಸ್ಸನ್ನು ತರಿಸ್ತೀನಿ. ಯಾವತ್ತಿದ್ರೂ ನನ್ನ ಕೊನೆ ಉಸಿರಿನವರೆಗೂ ನೀವು ನನ್ನೆಲ್ಲ ಕೈ ಬಿಡಬಾರ್ದು. ನನ್ನ ರಾಜ ಶೀಲ, ಸಂತಸದ ಸೆಲೆ ಉಕ್ಕಿ ಹರಿಯುತ್ತಿರುವಾಗ ಒಂದು ಮುತ್ತನ್ನು ನೀಡಿ ನನ್ನ ಮನ ತಣಿಸಬಾರದೆ. ಅದಕ್ಕೆ ನಿಮ್ಮ ಪ್ರೀತಿಯ ಒಟ್ಟಿಗೆಯೇ ನನಗೆ ಸಾಕ್ಷಾತ್ಕಾರವಾಗಿರ್ಬೇಕಾದ್ರೆ ಆ ಹಾಡಿಗೆಯನ್ನು ಕುಡಿಯೋದಕ್ಕೆ ನೀವೇ ನನ್ನ ಜೀವ ತಾಯಿ ಬನ್ನಿ. ನನಗೆ
ಬದಿಗೆ ಅಗಲುದರೆ ಒಬಸಲಿ ಮಧುರಾನ ಭಜಕದಾನ ಭಗವಾನನಾದ ಬಾಳು ಈ ಪ್ರೇಮ ಮರೆಯದ ಮನಸ್ಸಿನ ಸಂಗಮ ಕಾವೇರಿ ಕಡಲದ ಬೆಳೆಯುವ ಸಂಭ್ರಮ ಅಶುಭವೋ ಒಳಗೀಸಲು ನಿನಗೆ ಚೈತ್ರ ಬೇಡವೋ ಮಧುರನನ್ನ ಬಾಳು ಅವನ ಆಡು ಇವನ ಆಡು ಬಿಡಿಸಲಾದ ಬರಬಲ್ಲ ಲಾಲನ ಇದು ಗಾಳಿ ಗೋಪುರ ಪರದಿಸಲೆ ರೋವರ. ಇದು ಗಾಳಿ ಗೋಪುರ ಪರದಿಸಲೆ ರೋವರ. ನಡುವೆ ತಾಳೆ ಬಾಳಲೆ ಬೆಂದೆ
ಈ ವಿಚಾರದ ಜಗದಲ್ಲಿ ಬಡತನದ ಬೇಗೆಯಲ್ಲಿ ಬೆಂಡಾದ ಶ್ರೀಮಂತರ ಸಹಕಾರದಿಂದ ಮುಂದೆ ಬಂದು ಎಲ್ಲರೂ ಒಂದಾಗಿ ಬಾಳುವಂತೆ ಕೃಪೆ ಮಾಡು ದೇವ, ಕೃಪೆ ಮಾಡು. ನನ್ನ ತಮ್ಮನಿಗೆ ಚಿಕ್ಕದಾದರೂ ಚಿಂತಿಲ್ಲ, ಚಿಕ್ಕಾಗಿ ಸಂಸಾರ ನಡೆಸಲು ಒಂದು ನೌಕರಿ ಒದಗಿಸಿಕೊಡು ದೇವರೇ. ಈ ಸಮಾಜದಲ್ಲಿ ಒಳ್ಳೆ ಯಕ್ಷನ್ನಾಗಿ ಮಾಡ ದೇವರೇ. ನಿನ್ನ ಆಶೀರ್ವಾದ ರಕ್ಷಾ ಕವಚ ನಮ್ಮ ಮೇಲೆ ಇರುವಾಗ ದಯಮಾಡಿ ಸಹಾಯ. ರಾಮು ಇಲ್ಲೇ ನಿಂತಿದ್ದಾನೆ. ಇವನಿಗೆ ಏನೆಂದು ಹೇಳಿ ಈ ಸ್ಥಳದಿಂದ ಕಳಿಸಬೇಕು? ಓಹೋ, ಹೀಗೆ ಹೇಳಿದರೆ ರಾಮು. ಹೇ ರಾಮು, ಓ ಯಾವಾಗ ಬಂದಿರಿ ಸರ್? ಈಗಲೇ ಬಂದಿರುವೆ. ಎಲ್ಲಿಗೆ ಹೊರಟಿರುವೆ? ಮನೆ ಕಡೆಗೆ ಹೊರಟಿದ್ದೀವಿ. ಬ್ಯಾಂಕಿಗೆ ಹಣ ತುಂಬಬೇಕಾಗಿದೆ, ಆದ ಕಾರಣ ಬ್ಯಾಂಕಿಗೆ ನಡಿ. ಹಣ ತುಂಬಿ ಮನೆಗೆ ಹೋಗುವಂತೆ. ಸರ್ ನೀ ನಡೆ, ಅವನು ಈಗಲೇ ಬರುವೆ. ಮುಂದೆ ಏಕೆ ನನ್ನ ಕನಿಷ್ಠ 2 ತಾಸಾಗಿರಬಹುದು. ಏಕೆ ಬರಲಿಲ್ಲ? ಬರಲಿ ಬರಲಿ, ಬೇಕಾದರೆ ಬರಲಿ. ಬಂತು ಹಕ್ಕಿ, ಹಾರತ್ತ ಬಂದು ನನ್ನ ಪಂಚದಲ್ಲಿ ಸಿಲುಕಿಕೊಂಡಂಗೆ ಆಯಿತು. ಇನ್ನೊಮ್ಮೆ ನೆಮ್ಮದಿಂದ ಮಾತನಾಡಿ ಅಪ್ಪಿಕೊಳ್ಳಲು ಹೋದಾಗ ಕಣ್ಣಿಗೆ ಹಣದ ಅವಮಾನ ಮಾಡಿದ ಬುದ್ಧವಾದ ಬುದ್ಧಿಗಳ ಹೆಣ್ಣಿಗೆ ಈ ಹಣ ಮುತ್ತಲು ಬಿಟ್ಟು ಸುಖ ಅನುಭವಿಸಲೇಬೇಕು. ಮಧುಚಂದ್ರ, ಮಾತನಾಡ ಅಂದು ನೀನು ನನಗೆ ಅವಮಾನ ಮಾಡಿ ಮನೆಯಿಂದ ಮರ ಹಾಕಿದ ಪ್ರಯುಕ್ತ ನಿನ್ನಿಗೆ ಕರೆ ಕಳಿಸಿದೆ. ಮಧುಚಂದ್ರನಿಗೆ ಅಪಾಯವಾಗದಂತ ಸಂಗತಿ ಹೇಳಿದೆ ನೋಡುವ. ಸುಮಿತ್ರ, ನಾನು ಆನಂದ ಪಡ. ನನ್ನ ಮಾತಿಗೆ ಒಪ್ಪಿ ನನ್ನ ಮಾತಿಗೆ ಸಮ್ಮತಿ ನೀಡಿ ಸಂತೋಷ ಪಡಿಸುವ ನನ್ನ ಆಸೆಯನ್ನು ನೆರವೇರಿಸಿಯೋ ಅಥವಾ ಇನ್ನ ಕೊಟ್ಟು ಕಳಿಸಿದಂಗೆ ಕಳಿಸಿವೆ. ಮಾತ್ರ ಸಾಧ್ಯ. ಪಾಪಿ, ಯಾವುದು ಅಸಾಧ್ಯವನ್ನು ತಿಳಿದಿದೆಯೋ ಅದನ್ನ ಸಾಧ್ಯವಾಗಿ ಮಾಡಿ ತೋರಿಸೋಣ ಕಣೋ ನಮ್ಮಂತ ಸಾಕಿ ಶಿರೋಮಣಿಯವರ ಕೆಲಸ. ನೋಡು, ಹುಟ್ಟಿದ ಮಕ್ಕಳಿಂದ ಹಿಡಿದು ನಿನಗೆ ಅಣ್ಣ ತಂಗಿ ಅಂತ ಹಿಂದೆ ಮುಂದೆ ನೋಡ್ದೆ ಈ ರೀತಿ ಮಾತಾಡ್ತಿದ್ಯಾ ಅಂದ್ರೆ ಹೆತ್ತ ತಾಯಿನ ಕೂಡ ನೀನು ಆಧಾರಕ್ಕೆ ಹೇಳಿ ಅಂತ ತೆರೆಗೊಂಡ ನೀನು. ಒಂದು ಅಕ್ಷರ ಉತ್ತರಿಸಿದ್ರೆ
ಹೌದಾದರೂ ನಾನು ನನ್ನ ಎದುರಿನಲ್ಲಿ ನಿನ್ನ ಗರತಿಯ ಪರಿಚಯ ಬಾಯಿಯಿಂದ ಗರತೆಯನ್ನು ಹೇಳು. ತಕ್ಕಂಡ ತಿಳಿದಿರುತ್ತಿಲ್ಲ ಏ ಭೂಮಿಯ ಮೇಲೆ ಬಾಯಿಗೆ ಕಟ್ಟಿಕೊಂಡು ತಾನೇ ಅರಿವಿಲ್ಲದೆ ಮಾಡಿಕೊಂಡ ಗಂಡನ ಪದಗೆ ಮತ್ತೆ ಸಣ್ಣ ಸಣ್ಣ ಬೆಂಡ್ರ ಹೊಡೆದ ನಕ್ಕು ನಡೆದಾಡುವ ನಕಲೇನಿಗೆ ಕೊರತೆಲ್ಲ ಈಗಿನ ಸಮಾಜದಲ್ಲಿ. ನಾನು ಗಣತಿ ಭಗೀರಥಿ ಎಂದು ಹೇಳಿ ಈ ಕೋಳಿಗಿನ ಕಾಯಿಲೆಗಳಿಂದ ಹೋಗಲು ಸಾಧ್ಯವೇ ಇಲ್ಲ. ನನಗೆ ಮುಚ್ಚ ಬಾಯಿನ ಸಾಕು ಹೇಳ್ತೀನಿ. ಮುಚ್ಚು ಮರೆ ಇಲ್ಲದೆ ಹುಚ್ಚಿ ಆಗದೆ ಕೇಳ ನಿನ್ನಂತ ಏಕೆ ಗಂಡಸ ಕಥೆನ. ಮನಸ್ಸಿಲ್ಲದಿದ್ರು ಒಂದು ಹೆಣ್ಣಿನ ಆಮೇಲೆ ಕಣ್ಣಾಕಿ ಅವಳಿಗೆ ಒಡವೆ ಆಸ್ತಿ ಅಂತಸ್ತು ಅಂತ ಆಸೆ ತೋರಿಸಿ ಅವಳು ಅದಕ್ಕೆ ಒಲ್ಲೆ ಅಂದಾಗ ಹೊತ್ತೊಯ್ದು ಅವಳ ಶೀಲನೆ ಹರಣ ಮಾಡ್ತೀರ. ಅದು ಅಲ್ಲದೆ ನಮ್ಮಂತರ ಕಣ್ಣಿಗೆ ಅವಳು ಹಾಳಾದವಳು ಶೀಲ ಕೆಟ್ಟವಳು ಅಂತ ಹೇಳ್ತೀರಾ. ಅದು ಸಾಲದು ಅಂತ ಸುಮಿತ್ರ ಬಲ್ಲು ಬದಲಾವಣೆ ಚರಿತ್ರೆ ವಿಚಾರಿಸಿ ಹೊಚ್ಚಾಗಬಹುದು. ಏ ಹುಚ್ಚೆ ಆಗದೆ ನೆಚ್ಚಿ ನಾನು ಹೇಳ್ತೀನಿ ಕೇಳು. ಕಣ್ಣು ಕಂಡ ಹೆಣ್ಣಾರ ಮೇಲೆ ನೀವು ಕಣ್ಣಾಕೋದು ತಪ್ಪಲ್ಲ. ಆದ್ರೆ ತನ್ನ ಪತಿಯನ್ನು ಬಿಟ್ಟು ಬೇರೆಯವರ ಗಂಡನ ಮೇಲೆ ಕಣ್ಣಾಕಿದ್ರೆ ಅದು ತಪ್ಪು ಅಂತ ಹೇಳ್ತಾ ಇದ್ರಲ್ಲ. ನಿಮ್ಮಂತರ ಹೆಣ್ಣುಗಳಿಗೆ ಕಣ್ಣಾಕೋರಿಂದನೇ ನಿಮ್ಮಂತರ ಹೆಣ್ಣುಗಳ ಮೇಲೆ ಕಣ್ಣಾಕಿದ್ರೆ ನಿಮ್ಮಂತ ಹಾಳಾದವರು ಕಣ್ಣಾದವರು ಇರೋದ್ರಿಂದನೇ ಕಣೋ. ಕಂಡ ಕಂಡ ಕಡೆಯೆಲ್ಲ ಹೆಣ್ಣು ಮಕ್ಕಳು ಸೊಳ್ಳೆಯಾಗಿ ಬದುಕ್ತಾ ಇರೋದು. ಸಾಧ್ಯ ಮಾಡುವುದು ನಾನು ಯಾಕಾಂತವನು ನಿಮ್ಮ ಉಪದೇಶ ಕೇಳಬರಲಿ ಯಾರು ಇಲ್ಲ. ಸುಮಿತ್ರ ಸುಮ್ಮನೆ ನನ್ನ ಆಸೆಯನ್ನು ನೆರವೇರಿಸು. ಇಲ್ಲದಿದ್ದರೆ ಬಡಬಡಿಸಿ ಪ್ರಾರ್ಥಿಸಿ ಉಳಿಯುತ್ತಿರುವ ಈ ಕೋಳಿಗಳ ಜ್ವಾಲೆಯಾಗಿ ಈಗಿನ ಸುಂದರದ ಕೋಮಲದ ದೇಹ ಪಟ್ಟ ಭಸ್ಮವಾಗುವುದ. ಈ ಕೋಳಿನ ಕಣ್ಣ ಇಟ್ಟ ಹೆಣ್ಣುಗಳ ದೇಶದ ಸರಿಯದೆ ಅಂದಾಗ ನಿನ್ನನ್ನು ಸುಖ ಸವಿಯದೆ ಬಿಡಲಾರೆ ಈ ಕಾಳಿಂಗ. ನೋಡು, ಪತಿಯೇ ದೇವರೆಂದು ನಮ್ಮ ಪ್ರಾಣ ಮಾನ ಯಾವತ್ತಿದ್ರೂ ನನ್ನ ಪತಿಯ ಪಾದದಡಿರುತ್ತೆ. ಅದು ಅಂದ ಮೇಲೆ ನಿನ್ನಂತ ಹೇಡಿಗಳಿಗೆಲ್ಲ ಎದುರಲ್ಲ ಈ ಸುಮಿತ್ರ. ನೋಡು, ನನ್ನನ್ನು ಕಾಪಾಡೋದಕ್ಕೆ ಅಂತಾನೆ ಆ ಜಗದೀಶ್ವರಿ ಇದ್ದಾಳೆ. ಆ ಜಗದೀಶ್ವರಿ ಯಾರನ್ನಾದ್ರೂ ಅದನ್ನ ಕಳಿಸೇ ಕಳಿಸ್ತಾಳೆ. ಸುಮಿತ್ರ ಜಗದೀಶ್ವರಿ ನಿನ್ನನ್ನು ಕಾಪಾಡುತ್ತಾಳೆ. ಜಗದೀಶ್ವರಿಯನ್ನು ನನ್ನಿಂದ ರಕ್ಷಿಸಲಿ ನಿನ್ನನ್ನು. ಈ ಕಾಳ ಸರಪು ಕೆಣಕುವ ಗಂಡು ಹುಣ್ಣು ಹುಟ್ಟಿಲ್ಲ ಅಂದಾಗ ಹಂಗ ನಾನು ನಿನ್ನನ್ನು ಕೇಳಬರ ಯಾರು ಇಲ್ಲ.
ಮಾಡಿಕೊಳ್ಳುವ ಮನಸ್ಸು ಮಾಡಿದರೆ ನಿನ್ನ ಅತ್ತಿಯನ್ನು ಸುಟ್ಟು ಹೋಗುವ ಶಕ್ತಿ ನನ್ನಲ್ಲಿದೆ. ನಾನು ಯಾರಪ್ಪ ತೆಗೆದುಕೊಂಡ ಎಚ್ಚರದಿಂದ ಮಾತನಾಡ. ಎಚ್ಚರದಿಂದ ಮಾತನಾಡುತ್ತಿರುವ ಕಾಳಿಂಗ ಶಕ್ತಿಯ ಉಡುಪು ಧರಿಸಿ ಕೋಳಿ ಕಾಲಿನ ಕಣ್ಣಿಗೆ ಮಣ್ಣೆರಚಿ ಅವರ ಆಸ್ತಿ ಪಾಸ್ತಿಗಳನ್ನು ಎತ್ತಿ ಹಾಕಿ ಒಂದಕ್ಕೆ 10 ವರ್ಷ ಹಚ್ಚಿ ತನ್ನಾಗಳನ್ನು ಮಾಡಿಕೊಂಡಿರುವ ಕಾಮ ಪಿಶಾಚಿ ಶ್ರೀಕಂಠನ ಹೆಂಡಲಕ್ಕೆ ಬಾಗಿಲು ಬಲಿಸಿರುವ ತಿರುಗನಲ್ಲಿ ನಿಂತು ಮಾತನಾಡುತ್ತಿರುವೆ ಎಂಬುದು ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ದೇಶಭಕ್ತರಂತೆ ವೇಷ ಹಾಕಿ ಎರವರ ಹೆಣ್ಣು ಮಕ್ಕಳನ್ನು ಮೋಹಿಸಲು ಮುಂದಾದ ಕಾಳಿಂಗ ಕಾಮ ಪಿಶಾಚಿ ಎಂಬುದು ಚೆನ್ನಾಗಿ ಗೊತ್ತಿದೆ. ಇಷ್ಟು ಬೇಗನ ಚಾಕಲನ್ನು ಮರೆತ್ಯ. ಎಷ್ಟು ಬೇಗ ಚಾಟಿ ಏಟು ಮರೆಯಲು ಆಡಿತೆ. ಇದನ್ನು ಮರೆಯಬೇಕಾದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿಗಳಿಗೆ ಹಂಚಿವೆ. ನಿನ್ನ ದುಷ್ಟರ ಉಂಡು ಮುಂಡಗಳನ್ನು ತುಂಡರಿಸಿ ಬಲಿ ಕುಯ್ದ ಈ ಸಮಾಜದಲ್ಲಿ ದುಷ್ಟರಿಗೆ ಸರಿಯಾದ ಪಾಠ ಕಲಿಸಿದಂತಾಗುತ್ತದೆ. ಕೈ ಮಾಡಿದ್ರೆ ನನ್ನ ನಾಡೆ ಆಗಿದೆ. ಈ ಕಾಮ ಪಿಶಾಚಿಯನ್ನು ಚಂಡಾಡಿ ಬಿಡಿದೆ. ಅದು ಬಡ ಮನು ಒಂದು ಹೆಜ್ಜೆ ಮುಂದಟ್ಟರೆ ಸತ್ತು ಬಿಡದೆ ನಿಬ್ಬರನ 6 ನಿಮಿಷದಲ್ಲಿ. ಮಿತ್ರ, ನನ್ನನ್ನು ಅವಮಾನ ಮಾಡಿದ ನಿನಗೆ ಮನೆಯಿಂದ ಹೊರ ಹೋಗದಂತೆ ಮಾಡದಿದ್ದರೆ ಅವನು ಕಾಳಿಂಗ ಎಂಬ ಹೆಸರಿದ್ದು ರಕ್ತ. ಹೋಗು ಕಾಳಿಂಗ, ಹೋಗು. ನನ್ನಂತಿಗೆ ನಿನಗೆ ಜೀವದಾನ ದೊರಕಿದಂತೆ ಆಯಿತು. ಏನಮ್ಮ, ಇಂಥ ಸಮಯದಲ್ಲಿ ಆಣೆ ಹಾಕುವುದೇ? ಬೇಡ ಮಧು. ಬಡವರ ಕೋಪ ದೌಡೆ ಮೂಲ ಅಂತ ದೊಡ್ಡ ಗಾಳಿ ಮಾತು ಈಗ ನೋಡು ಮಧು,